ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಕದ್ರುವಿನತೆಯರ ಪಂಥದಲ್ಲಿ ದಾಸಿಯಾಗಬೇಕಾದಂತಹ ವಿನತೆ ತಾನೇ ಮಾಡಿಕೊಂಡಂತಹ ಒಂದು ಸಣ್ಣ ಅಚಾತುರ್ಯದಿಂದ ಬಹಳ ದಿವಸಗಳ ಕಾಲ ಕದ್ರುವಿನ ಮಕ್ಕಳ ಸರ್ಪ ಸ್ವರೂಪದಲ್ಲಿದ್ದ ಅನೇಕ ಈ ದುಷ್ಟ ಜಂತುಗಳಿಗೆ ಅವಳು ಸಹಾಯ ಮಾಡಬೇಕಾಗತ್ತೆ. ಅವಳು ಪಕ್ಷಿ ಸ್ವರೂಪಳಾದ್ರಿಂದಾಗಿ ತನ್ನ ರೆಕ್ಕೆಯ ಮೇಲೆ ಅವರನ್ನೆಲ್ಲ ಹೊತ್ತುಕೊಂಡು ಊರಿಂದ ಊರಿಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಬೇಕಾಗ್ತಿತ್ತು. ಯಾವುದೋ ಒಂದು ದಿನ ಸ್ವಲ್ಪ ದಿನಗಳು ಹೀಗೆ ಕಳೆದ ಆಗಿ ಆ ಪಕ್ವವಾದ ಕಾಲದಲ್ಲಿ ಮೊಟ್ಟೆಯೊಡೆದು ಬೆಳಕು ಹೊರಕ್ಕೆ ಬಂದು ಇಡೀ ಜಗತ್ತಿಗೆ ಕ್ಷಣ ಮಾತ್ರದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಸೂರ್ಯ ರುದಿಸಿದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ದೇವತೆಗಳೆಲ್ಲ ಭಯ ಪಡ್ತಾರೆ. ಏನಿದು ಈ ಥರದ ನಾವ್ಯಾವತ್ತೂ ಕಾಣದಂತೆ ಇರುವ ಈ ಅದ್ಭುತವಾದ ಶಕ್ತಿ ಎಲ್ಲಿಂದ ಬಂತು ಅಂತ ಹುಡುಕಿಕೊಂಡು ಬಂದರೆ ಹುಟ್ಟಿದ ಈ ಮೊಟ್ಟೆಯೊಡೆದು ಬಂದ ಶರೀರದಲ್ಲಿ ಅಂತಹ ಬೆಳಕು ತುಂಬಿತ್ತು. ಅದನ್ನು ನೋಡಿ ಅವರು ಆಶ್ಚರ್ಯಪಟ್ಟರು. ಅದು ಕ್ಷಣ ಮಾತ್ರದಲ್ಲಿ ಆಕಾಶದೆತ್ತರಕ್ಕೆ ಬೆಳೆದು ತನ್ನ ರೆಕ್ಕೆಗಳನ್ನು ಬೀಸ್ತಾ ಬರ್ತಾ ಇರುವುದನ್ನು ನೋಡಿ ಇದು ನಮ್ಮನ್ನು ನಾಶ ಮಾಡಲಿಕ್ಕೆ ಬರ್ತಾ ಇದೆಯೋ ಏನೋ ಅಂತ ದೇವತೆಗಳೆಲ್ಲ ಅದರ ವಿರುದ್ಧವಾಗಿ ನಿಲ್ಲಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅದು ಬೀಸಿದ ಗಾಳಿಗೆ ಎಲ್ಲೋ ತರಗೆಲೆಯಂತೆ ಹಾದು ಬಿದ್ದು ಹೋದರು. ಆನಂತರ ತನ್ನ ಶರೀರವನ್ನು ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಗ್ರಹಿಸ್ಲಿಕ್ಕಾಗ್ತಾ ಇಲ್ಲ, ಬೆಳಕನ್ನು ತಡೀಲಿಕ್ಕಾಗ್ತಾ ಇಲ್ಲ ಅಂತ ಋಷಿಗಳೆಲ್ಲ ಪ್ರಾರ್ಥಿಸಿದಾಗ ತನ್ನ ತೇಜಸ್ಸನ್ನು ಕಡಿಮೆ ಮಾಡಿಕೊಂಡು ಅಮ್ಮನ ಮುಂದೆ ತಲೆವಾಗಿ ನಿಂತು ತನ್ನಿಂದೇನಾಗಬೇಕು ಅಂತ ಕೇಳಿಕೊಂಡ. ಆಗ ನನ್ನ ಜೊತೆಗೆ ನನಗೆ ಸಹಾಯಕ್ಕಿರು ಅಂತ ಕೇಳಿಕೊಳ್ತಾಳೆ. ಆಗ ಈ ಸರ್ಪಗಳ ಆಟೋಪ ಮತ್ತಷ್ಟು ಜಾಸ್ತಿ ಆಯಿತು. ಇನ್ನೂ ಶಕ್ತಿಶಾಲಿಯಾದಂತಹ ಈ ಗರುಡನ ಮೇಲೆ ಹತ್ತಿಕೊಂಡು ರಮಣಕ ದ್ವೀಪಕ್ಕೆ ನಾವು ಹೋಗಬೇಕು ಅಂತ ಆಜ್ಞೆ ಮಾಡ್ತಾರೆ. ಇದೇ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ತಮಗೆ ಇಷ್ಟ ಬಂದ ಜಾಗಕ್ಕೆ ಗರುಡನ ಮೇಲೇರಿ ಹೋಗುವಾಗ ಅಮ್ಮನನ್ನು ಒಂದು ದಿವಸ ಕೇಳ್ತಾನೆ, ಅಮ್ಮ ಯಾಕೆ ನಾವು ಈ ರೀತಿಯಾದ ದುಷ್ಟ ಬುದ್ಧಿಗಳುಳ್ಳ ಅನೇಕ ಜಂತುಗಳಿಗೆ ವಿಷವಾಗಿ ಪ್ರಾಣವನ್ನು ತೆಗೆಯುವುದಕ್ಕೆ ಕಾರಣವಾದಂತಹ ಈ ಪ್ರಾಣಿಗಳಿಗೆ ನಾವು ಉಪಕಾರ ಮಾಡಬೇಕು? ಇದು ತಪ್ಪು, ನನಗೆ ಸರಿ ಹೋಗ್ತಾ ಇಲ್ಲ. ಆಗ ತಾಯಿ ಹೇಳ್ತಾಳೆ, ಒಪ್ಪಿಕೊಂಡ ತಪ್ಪು ಅದು ಬಹಳ ದಿವಸ ಹೀಗೆ ನಡೆಯುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಒಂದು ಸರ್ತಿ ಜಿಜ್ಞಾಸೆಗೆ ಬಿದ್ದ ಮೇಲೆ ಅದನ್ನು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಪ್ರಾಮಾಣಿಕವಾಗಿ ನಡೆಸಲೇಬೇಕು, ಅನಿವಾರ್ಯ. ನಾನು ಪಂದ್ಯದಲ್ಲಿ ಸೋತಿದ್ದೇನೆ ಅಂತ. ಕೊನೆಗೆ ಆ ಪಂದ್ಯ ಏನು, ಅದು ಯಾಕಾಯಿತು, ಹಿನ್ನೆಲೆ ಏನು ಅಂತ ಅನ್ನೋದನ್ನೆಲ್ಲ ಗರುಡ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿದ. ಆಗ ವಿಷಯ ಗೊತ್ತಾಯಿತು, ಈ ಸರ್ಪಗಳು ಮಾಡಿದ ಮೋಸ ಇದು ಅಂತ. ಆ ಮೋಸ ಅಂತ ಗೊತ್ತಾದರೂ ತಕ್ಷಣದಲ್ಲಿ ಅದಕ್ಕೆ ರಿಯಾಕ್ಟ್ ಆಗೋದಕ್ಕೆ ಕಷ್ಟ ಇದೆ, ತಾಯಿಯ ಒಪ್ಪಿಗೆ ಇಲ್ಲ ಅದಕ್ಕೆ. ಅದರಿಂದಾಗಿ ಇದನ್ನು ಸಾವಧಾನದಿಂದ ಪರಿಹಾರ ಮಾಡಬೇಕು ಅಂತ ಯೋಚಿಸಿ ಕದ್ರುವನ್ನು ಒಂದು ದಿವಸ ಭೇಟಿಯಾಗಿ ಗರುಡ ಕೇಳಿಕೊಳ್ತಾನೆ, ನೀನು ನನಗೆ ಅಮ್ಮನಿಗೆ ಸಮಾನ, ಆದ್ದರಿಂದಾಗಿ ನಿನ್ನ ಹತ್ರ ಒಂದು ಬೇಡಿಕೆ ಇದೆ, ಏನು ಹೇಳು? ನಾನು ನಮ್ಮ ಅಮ್ಮನನ್ನು ಈ ಕಷ್ಟಕರವಾದ ವಾತಾವರಣದಿಂದ ಹೊರಗೆ ತರಬೇಕು ಅಂತ ಆಸೆ. ಅದಕ್ಕೆ ನೀವು ಏನೇ ನಿಮ್ಮ ನಿಯಮಗಳನ್ನು ಹಾಕಿದ್ರು ಅಥವಾ ಅಪೇಕ್ಷೆಗಳನ್ನು ಕೇಳಿದ್ರು ಅದನ್ನು ನಾನು ಈಡೇರಿಸ್ತೇನೆ, ದಯವಿಟ್ಟು ನನ್ನ ಅಮ್ಮನನ್ನು ಬಿಡಿಸಿಕೊಡಬೇಕು ಅಂತ. ಎಲ್ಲ ಗುಂಪುಗೂಡಿ ಒಂದು ಮಂತ್ರಾಲೋಚನೆ ಮಾಡ್ತಾರೆ. ಮಾಡಿದಾಗ ಅದರಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಇದರಿಂದ ನಮಗೆ ತುಂಬ ಲಾಭ ಆಗಬೇಕು ಅಂತ ಯೋಚಿಸ್ತಾರೆ. ಕೊನೆಗೆ ಕದ್ರು ಹೇಳ್ತಾಳೆ, ದೇವತೆಗಳ ಲೋಕದಲ್ಲಿ ಅಮೃತ ಇರುವುದನ್ನು ನಮಗೆ ತಂದು ಕೊಡಿ ಅಂತ. ನೀನು ತಂದು ಕೊಟ್ಟರೆ ಖಂಡಿತ ನಿಮ್ಮ ಅಮ್ಮನನ್ನು ನೀನು ಬಿಡಿಸಿಕೊಂಡು ಹೋಗ್ಬೋದು, ದಾಸ್ಯದಿಂದ ಮುಕ್ತಳಾಗ್ತಾಳೆ ಅಂತ. ಆಗ ಒಂದು ಉಪಕಾರ ಮಾಡಬೇಕು ಅಂದರೆ ಅದಕ್ಕೆ ಪ್ರತಿಯಾಗಿ ಏನನ್ನೋ ಪಡೀಬೇಕು ಅನ್ನುವುದು ಒಂದು ಸಹಜವಾಗಿ ಮನುಷ್ಯನ ಮನಸ್ಸಿನಲ್ಲಿ ಅಥವಾ ಜೀವಲೋಕದ ಮನಸ್ಸಿನಲ್ಲಿ ಬಂದ ಒಂದು ಸ್ವಭಾವ. ಅದಕ್ಕೆ ಗರುಡ ಆಯಿತು ಅಂತ ಒಪ್ಪಿಕೊಂಡ, ತನ್ನ ಅಮ್ಮನನ್ನು ಬಿಡಿಸಲಿಕ್ಕೆ ಏನೇ ಕಷ್ಟ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಅಂತ. ಹಾಗಾಗಿ ಅಮ್ಮನ ಹತ್ರ ಬಂದು ನಮಸ್ಕರಿಸಿದ, ಕೇಳಿದ, ಅಮ್ಮ ನಿನ್ನನ್ನು ಬಿಡಿಸುವ ಪ್ರಯತ್ನದಲ್ಲಿ ನಾನು ಮುಂದೆ ಹೆಜ್ಜೆ ಇಡ್ತಾ ಇದ್ದೇನೆ, ಅದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಕೇಳಿಕೊಳ್ಳುತ್ತಾನೆ. ಏನೇನಾಗಬೇಕಾಗಿದೆ ವಿಷಯವನ್ನೆಲ್ಲ ತಿಳಿಸ್ತಾನೆ. ದೇವಲೋಕಕ್ಕೆ ಹೋಗಿ ಅಮೃತವನ್ನು ತರಬೇಕಾಗಿದೆ ಅಂತ. ಆಗ ತಾಯಿ ಬಹಳ ಪ್ರೀತಿಯಿಂದ
ತಲೆಯನ್ನು ನೇವರಿಸ್ತಾ ಹೇಳ್ತಾಳೆ, ಖಂಡಿತ ನಿನಗೆ ಒಳ್ಳೆಯದಾಗತ್ತೆ ಮಗು. ನೀನು ಇಷ್ಟು ದೃಢವಾಗಿ ತಾಯಿಯ ಆರೈಕೆಗಾಗಿ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಈ ಪ್ರಯತ್ನ ಮಾಡ್ತಾ ಇದ್ದಿ ಅಂದರೆ ನಿನಗೆ ಯಾವತ್ತೂ ಸೋಲು ಅನ್ನೋದು ಕಾಣುವುದೇ ಇಲ್ಲ. ಆದರೆ ಒಂದು ಎಚ್ಚರ ಇರಬೇಕು, ನಿನಗೆ ಎಲ್ಲೇ ಯಾವುದೇ ಕೆಲಸವನ್ನು ಮಾಡುವಾಗಲೂ, ಯಾವುದೇ ಸಂದರ್ಭದಲ್ಲೂ, ಎಂಥ ಕಷ್ಟದ ಪರಿಸ್ಥಿತಿ ಇದ್ದಾಗಲೂ ಸಜ್ಜನರಿಗೆ ನೋಯಿಸುವಂಥ ಕೆಲಸ ಮಾಡಬೇಡ, ಒಳ್ಳೆಯವರಿಗೆ ತೊಂದರೆ ಉಂಟು ಮಾಡುವಂಥ ಕೆಲಸ ಮಾಡಬೇಡ. ಆಯಿತು ಅಂತ ಒಪ್ಪಿಕೊಂಡ ಗರುಡ, ಅಮ್ಮ ಹಸಿವಾಗ್ತಾ ಇದೆ, ನಾನೇನಾದರೂ ತಿನ್ನಬೇಕು, ಏನು ತಿನ್ನಬಹುದು ಅಂತ. ಆಗ ನಿನಗೆ ದಾರಿಯಲ್ಲಿ ಕಾಡಿನಲ್ಲಿ ಬೇರೆ ಬೇರೆ ಥರದ ಈ ಕಾಡನ್ನು ನಾಶ ಮಾಡುವ ಮತ್ತು ಪ್ರಾಣಿಗಳನ್ನು ಬೇಟೆಯಾಡುವ ಒಂದಿಷ್ಟು ಗುಂಪಿದೆ. ಕಾರಣ ಇಲ್ಲದೆ ಬೇಟೆಯಾಡ್ತಾ ಇದ್ದಾರೆ. ಸಹಜವಾಗಿ ಹೊಟ್ಟೆಪಾಡಿಗಾಗಿ ಬೇಟೆಯಾಡಿದರೆ ಯಾರೂ ಬೇಡ ಅಂತ ಹೇಳುವುದಿಲ್ಲ. ಆದರೆ ಹಿಂಸಾನಂದಿಗಳಾಗಿ ಪ್ರಾಣಿಗಳನ್ನು ಕೊಲ್ಲುವುದರಲ್ಲೇ ಮೋದವನ್ನು ಕಾಣುವ ದುಷ್ಟ ಜನರನ್ನು ನೀನು ಆಹಾರವಾಗಿ ಸ್ವೀಕರಿಸು ಅಂತ ಹೇಳಿ ಕಳುಹಿಸ್ತಾಳೆ. ಹಾಗೆ ಕಾಡಿನ ಮಧ್ಯಕ್ಕೆ ಹೋಗಿ ಅನೇಕ ದುಷ್ಟರನ್ನು ಗರುಡ ಸಂಹಾರ ಮಾಡುತ್ತಾ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಪ್ರಯತ್ನದಲ್ಲಿರ್ತಾನೆ. ಆಗ ಇದ್ದಕ್ಕಿದ್ದಂತೆ ಒಂದು ಸರ್ತಿ ಆಹಾರವನ್ನು ತಿಂದಿದ್ದಾನೆ. ನುಂಗಿದ್ದರಲ್ಲಿ ಗಂಟಲು ಅತ್ಯಂತ ಬಿಸಿಯಾದಂತೆ ತಡೆದುಕೊಳ್ಳಲಿಕ್ಕಾಗದಂತಹ ಕಷ್ಟದಲ್ಲಿ ಸಿಲುಕಿ ಹಾಕಿಕೊಳ್ತಾನೆ. ಹಾಗೆ ಸಿಲುಕಿ ಹಾಕಿಕೊಂಡ ಸಂದರ್ಭದಲ್ಲಿ ಅಮ್ಮ ಹೇಳಿದ ಮಾತು ನೆನಪಾಗುತ್ತೆ. ಹಾಗೆ ಅಮ್ಮ ಹೇಳಿದ ಮಾತು, ಅದರಿಂದ ಆ ಸಮಸ್ಯೆಯಿಂದ ಹೊರಬಂದದ್ದು, ಇದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ. ನಮಸ್ಕಾರ.